ನಮ್ಮ ಆಫೀಸಲ್ಲಿ ಈಗ ಹೆಚ್ಚು ರೆಫರಲ್ಗಳನ್ನು ಹೊಂದಿರುವ ನಮ್ಮ ಕಳೆದ ವಾರದ ಟಾಪ್ ಡ್ರೈವರ್ಗಳು ತಮ್ಮ ಅವಾರ್ಡ್ಸ್ಗಳನ್ನು ಸ್ವೀಕರಿಸಿದ್ದಾರೆ. ಅವರು ನಮ್ಮ ಸಹಚಾಲಕರಿಗೆ ಅಪ್ಲಿಕೇಶನ್ ಬಗ್ಗೆ ಹೇಳಲು ಮತ್ತು ರೆಫರಲ್ ಮಾಡುವಲ್ಲಿ ಅವರು ಏನು ಡಿಫ್ರೆಂಟ್ ಆಗಿ ಮಾಡ್ತಿದ್ದಾರೆ ಎಂಬುದನ್ನು ತಿಳ್ಕೊಳ್ಳೋಣ ಬನ್ನಿ. ನಾವು ನಮ್ಮ ಯಾತ್ರೆನ 200 ಮೆಂಬರ್ಸ್ ನಾನು ಆ್ಯಡ್ ಮಾಡಿದ್ದೀನಿ. ಸ್ಟಾರ್ಟಿಂಗ್ ಡ್ಯೂಟಿ ಸ್ಟಾರ್ಟ್ ಮಾಡಿದಾಗ ನಮ್ಮ ಯಾತ್ರೆ ನಮ್ಮ ಏರಿಯಾದಲ್ಲಿ JP ನಗರದಲ್ಲಿ ಯಾರಿಗೂ ಇಲ್ಲ. ಸೊ ಡ್ರೈವರ್ಸ್ಗೆ ಗೊತ್ತಿಲ್ಲ, ಕಸ್ಟಮರ್ಗೂ ಗೊತ್ತಿರಲಿಲ್ಲ. ಆಗ ನಾನು ನಮ್ಮ ಯಾತ್ರೆನೇ ನಾನೇ ಕಸ್ಟಮರ್ನ ಆ್ಯಡ್ ಮಾಡಿಕೊಂಡೆ. ಚೀಟಿಂಗ್ ಆಗುವಂಥ ಅವಶ್ಯಕತೆ ಇಲ್ಲ, 100% ಸೇಫ್ ಇದೆ ಕಸ್ಟಮರ್ಗೆ. ಹಾಗೆ ಸರ್ ಹೇಳ್ತಾ ಇದ್ದೀವಿ ಸರ್, ಸಿಕ್ತವ್ರಿಗೆಲ್ಲ ಆಟೋದವ್ರಿಗೆ ಹೇಳ್ತೀವಿ. ಕಸ್ಟಮರೇ ರೆಫರ್ ಮಾಡಿದರು, ಬೇರೆ ಯಾವುದೋ ಬುಕ್ ಮಾಡಿ ವೇಟ್ ಮಾಡ್ತಾಯಿದ್ರು. ನಾನು ಹೋಗ್ತಾ ಇರುವಾಗ ಎಲ್ಲಿ ಮೇಡಮ್ ಹೋಗ್ಬೇಕಂದ್ರೆ ಈ ಥರ ಒಂದು ಕಡೆ ಹೋಗ್ಬೇಕಂದ್ರು. ಆಮೇಲೆ ಆಯಿತು ಮೀಟ್ರ್ ಹಾಕ್ತೀರಿ ಅಂದರೆ ಮೀಟ್ರಲ್ಲಿ ಕರ್ಕೋಬೇಕು. ಆಮೇಲೆ ಅವರೇ ಹೇಳಿದ್ರು ಈ ಥರ ಹಾಕೊಳ್ಳಿ ಮೀಟ್ರದಲ್ಲೇ ಕೊಡ್ತಾರಂದ್ರು. ನಾನೇ ಡೌನ್ಲೋಡ್ ಮಾಡಿಕೊಂಡೆ. ಆಯಿತು, ಒಂದು 7 ತಿಂಗಳಾಯಿತು. ನೀವು ನನ್ನ ಈಗ ಹೋಗ್ತಾ ಇರೋ ದಾರಲ್ಲಿ ನೀವು ಬರ್ತೀರ ಅಂದ್ಕೊಳ್ಳಿ, ಪೇಷನ್ಸ್ ನೋಡ್ತೀನಿ. ಫಸ್ಟ್ ಪೇಷನ್ಸ್ ಇದೆ ಅವ್ರಿಗೆ. ಸೊ ಒಂದೇ ಹೇಳ್ತೀನಿ ಸರ್, ಇದೇ ರೇಟಲ್ಲಿದೆ, ಈಗ 100 ರೂಪೀಸ್ ಕೊಡ್ತಾ ಇದ್ದೀರಾ ನೋಡಿ ಸರ್. ನಮ್ಮ ಬೆಂಗಳೂರಲ್ಲಿ ನಮಗೋಸ್ಕರ ನಮ್ಮ ಯಾತ್ರೆ ಓಪನ್ ಆಗಿದೆ. ಆ್ಯಪ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ನಾನೇ ನಾನೇ ಡೌನ್ಲೋಡ್ ಮಾಡಿ ನಾನು ರೆಫರಲ್ ಕೋಡ್ ಹಾಕಿ ನಾನು ಕನ್ಫರ್ಮ್ ಮಾಡ್ತೀನಿ. ಮತ್ತು ಅದೇ ರೇಟ್ಗೆ ಕರ್ಕೊಂಡಾಗ ಅವ್ನು ಬಿಡ್ತಾ ಇದ್ದೀನಿ. ರೆಡಿ ತೊಗೊಂಡೋಗೋ ಕೇಳ್ತೀನಿ. ಪೇಷನ್ಸ್ ಇದ್ದರೆ 1 ನಿಮಿಷ ಟೈಮ್ ಇದ್ದರೆ ಅಲ್ಲೇ ನಿಲ್ಸ್ಕೊಂಡು ಕೇಳ್ತಾ ಇದ್ದೀನಿ. ಸೊ ಅವ್ರ ಟೈಮ್ ಇಲ್ಲ ಅಂದರೆ ಹೋಗ್ತಾ ಆನ್ ದ ವೇ ಡೌನ್ಲೋಡ್ ಮಾಡಾಕ್ತೀನಿ. ಸೊ ಅವ್ರ ಫ್ರೆಂಡ್ಸ್ ಯಾರನ್ನು ಪಕ್ಕದಲ್ಲಿದ್ದರೆ ಅವ್ರಿಗೂ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಇದರಲ್ಲಿ ಬುಕ್ ಮಾಡಿ. ರೋಡ್ನಲ್ಲಿ ಮೀಟ್ರ್ ಹಾಕಿ ಅಂತಾರಲ್ಲ, ಅವಾಗ ಅವ್ರಿಗೆ ಹೇಳ್ತೀವಿ. ಇವಾಗ ನಾನು ಅವ್ರಿಗೆ ಹೇಳ್ತೀನಿ ಈ ಥರ ರೆಫರ್ ಮಾಡ್ಕೊಳ್ಳಿ, ನಮ್ಮ ಹತ್ರ ಹಾಕ್ಕೊಳ್ಳಿ, ಚೆನ್ನಾಗಿದೆ ಅಂತಾರೆ. ಸ್ಕ್ಯಾನ್ ಮಾಡ್ತೀನಿ. ಸ್ಕ್ಯಾನಿಂಗ್ ಮಾಡಿದ ತಕ್ಷಣ ಅವರೇ ಡೌನ್ಲೋಡ್ ಮಾಡ್ಕೊತಾರೆ. ನಮ್ಮ ಆಟೋ ಡ್ರೈವರ್ಗಳಿಗೆ ಹೇಳೋದು, ಯಾವುದೇ ಆಟೋ ಓಡಿಸಿ ನಮ್ಮ ಹತ್ರಿಗೆ ರೆಫರ್ ಮಾಡಿ, ನಮ್ಮದೇ ಆ್ಯಪಿದು ನೇರವಾಗಿ ನಮಗೆ ಅಮೌಂಟ್ ಬರುತ್ತೆ. ಚೀಟಿಂಗ್ ಆಗುವಂಥ ಅವಶ್ಯಕತೆ ಇಲ್ಲ. ನಮ್ಮ ಹತ್ರ ಬೆಳೆಸಿ ನಮ್ಮ ಹತ್ರ ಯೂಸ್ ಮಾಡಿ ಜಾಸ್ತಿ ಅಂತ ಹೇಳ್ತಾ ನಮ್ಮ ಆಟೋ ಡ್ರೈವರ್ಗಳಿಗೆ ಕೈ ಮುಗಿ ಕೇಳ್ಬೋದು. ಸೊ ನಿಮ್ಗೆ ಗೊತ್ತಿರುತ್ತೆ ಎಲ್ಲ ಆ್ಯಪ್ಗಿಂತ ನಮ್ಮ ಯಾತ್ರೆ ಬೆನಿಫಿಟ್ ಯಾವ ಥರ ಇದೆ ಅಂತ. ಇನ್ನೊಂದೇನೆಂದರೆ ದಯವಿಟ್ಟು ಕಸ್ಟಮರ್ನ ಆ್ಯಡ್ ಮಾಡಿದಷ್ಟು ಏನಾಗುತ್ತೆ, ನಮ್ಮ ಯಾತ್ರೆ ಕಸ್ಟಮರು ಬುಕ್ಕಿಂಗ್ ಮಾಡ್ತಾ ಇರ್ತಾರೆ. ಬುಕ್ಕಿಂಗ್ ಮಾಡಿದಾಗೆಲ್ಲ ನಿಮಗೆ ಬರ್ತಾ ಇರುತ್ತೆ ಬೆನಿಫಿಟ್ ನಿಮಗೆ ಅಲ್ಲ, ನಿಮ್ಮ ಸಹೋದರಿಗೋ ಬೇರೆ ಡ್ರೈವರ್ಗೂ ಆ್ಯಡ್ ಆಗ್ತಾ ಇರುತ್ತೆ. ಮತ್ತು ಇನ್ನೊಂದು ಸಲ ಮತ್ತೆ ಬುಕ್ ಮಾಡ್ಬೋದು. ನಿಮಗೆ ಗೊತ್ತಿರುತ್ತೆ ಅಮೌಂಟ್ ಎಷ್ಟು ಬರುತ್ತೆ, ಪೀಕ್ ಅವರಲ್ಲಿ ಎಷ್ಟು ಬರುತ್ತೆ, ನಾರ್ಮಲ್ ಟೈಮಲ್ಲಿ ಎಷ್ಟು ಬರುತ್ತೆ ಪೀಕ್ ಅಮೌಂಟು ಅನ್ನುತ್ತಾ. ಸೊ ದಯವಿಟ್ಟು ಹೇಳ್ತೀನಿ ಎಲ್ಲ ಚಾಲಕರು ನಮ್ಮ ಯಾತ್ರೆಗೆ ಆ್ಯಡ್ ಮಾಡಿ ಅಂತ ಕೇಳ್ಕೊತೀನಿ. ಜೈ ನಮ್ಮ ಯಾತ್ರೆ.